ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಕಲ್ಲು ತೂರಾಟಕ್ಕೆ ಛಲವಾದಿ ನಾರಾಯಣಸ್ವಾಮಿ ಖಂಡಿಸಿದ್ದಾರೆ. ಹಿಂದುತ್ವವನ್ನು ಹತ್ತಿಕ್ಕುವ ಪಿತೂರಿಗಳು ಹೆಚ್ಚಾಗ್ತಿವೆ. ಈ ಕಾರಣದಿಂದಲೇ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಇಂಥವರನ್ನ ಸರ್ಕಾರ ಹತ್ತಿಕ್ಕುವ ಕೆಲಸವನ್ನ ಮಾಡಬೇಕು. ಕಿಡಿಗೇಡಿಗಳ ವಿರುದ್ಧ ತಕ್ಷಣವೇ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾವಾಗ ಅವರಿಗೆ ಕ್ರಮ ಜರುಗೋದಿಲ್ಲ, ಇಂತಹ ಕೆಲಸ ಮಾಡೋದಕ್ಕೆ ಸುಲಭ ಆಗೋಗ್ಬಿಡತ್ತೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣದಿಂದಲೇ ಹಿಂದುತ್ವವನ್ನು ಹತ್ತಿಕ್ಕತಕ್ಕಂಥ ಪಿತೂರಿಗಳು ಸರ್ವೇ ಸಾಧಾರಣವಾಗಿ ಹೆಚ್ಚುತ್ತಾ ಇವೆ. ಈ ಕಾರಣದಿಂದಲೇ ನಾವು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಅವರನ್ನು ಗೌರವಿಸ್ತಕ್ಕಂಥವರಿಗೆ ನೀವು ಅಪಮಾನ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಸಂಗೊಳ್ಳಿ ರಾಯಣ್ಣನೂ ಅಷ್ಟೇ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿ ನಮಗೆ ಸ್ವತಂತ್ರಕ್ಕಾಗಿ ಅವರೆಲ್ಲನೂ ಶ್ರಮ ವಹಿಸಿರ್ತಕ್ಕಂಥವ್ರು. ಯಾರದೇ ಮೂರ್ತಿಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗಿರ್ಬೋದು, ಬುದ್ಧ ಬಸವ ಅವ್ರದ್ದಾಗಿರ್ಬೋದು, ಯಾವುದೇ ಮೂರ್ತಿಗಳನ್ನು ನಾವು ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು, ಅವರನ್ನು ನೆನಪಿನಲ್ಲಿಡಬೇಕು ಅಂತೇಳಿ ಸಮಾಜ ಬಯಸ್ತದೇ ಹೊರತು ಈ ರೀತಿ ಅವರಿಗೆ ಮಸಿ ಬಳಿತಕ್ಕಂಥದ್ದು, ಅವರ ಚರಿತ್ರಹರಣ ಮಾಡ್ತಕ್ಕಂಥದ್ದು ಯಾರಿಗೇ ಆದರೂ ಸರಿ ಇಲ್ಲ. ಇಂಥ ಲೋಪ ಮಾಡ್ತಕ್ಕಂಥ ಜನರನ್ನು ಸರ್ಕಾರಗಳು ಹತ್ತಿಕ್ಕುವ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಈಗ ಅಂಥವರಿಗೆ ಪ್ರೋತ್ಸಾಹ ಸಿಗದೇ ಇದ್ದರೆ ಅವರು ಮತ್ತೆ ಮಾಡಲ್ಲ. ಅಂದರೆ ಈ ಸರ್ಕಾರ ಇಂದಲಿಂದ ಪ್ರೋತ್ಸಾಹವನ್ನು ಕೊಡ್ತಿದೆ ಅಂಥೇಳಿ ನಾವು ಆಪಾದನೆ ಮಾಡಬೇಕಾಗತ್ತೆ. ಹಿಂದುತ್ವವನ್ನು ಹತ್ತಿಕ್ಕತಕ್ಕಂಥ ಪಿತೂರಿಗಳು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.